ಸಮುದ್ರ ಅಂತ ಅಂದಾಕ್ಷಣ ನೆನಪಾಗುವಂಥದ್ದು ಅನೇಕ ಜೀವ ವೈವಿಧ್ಯಗಳಿಂದ ಕೂಡಿರುವಂತಹ ಅನೇಕ ಜಲಚರ ಪ್ರಾಣಿಗಳು, ಸಮುದ್ರದ ಸುತ್ತ ತೋರುವಂತಹ ವಿಹಂಗಮ ನೋಟ, ಮನಕ್ಕೆ ಮುದ ನೀಡುವಂತಹ ಅಲೆಗಳ ರಭಸ, ಇನ್ನು ಅನೇಕ ಅಂಶಗಳನ್ನು ನಾವು ಸಮುದ್ರದಿಂದ ತಿಳಿಯುತ್ತಿದ್ದೇವೆ. ಇದರೆಲ್ಲದರ ನಡುವೆ ಸಮುದ್ರದ ಉಷ್ಣತೆಯು ಹೆಚ್ಚುತ್ತಿದೆ. ಹಾಗಾದರೆ ಸಮುದ್ರ ಎಷ್ಟು ಶಾಖ ಹೀರಿಕೊಂಡಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಸಮುದ್ರದ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಸದ್ಯ ವಿಶ್ವ ಅತಿ ಎಚ್ಚರಿಕೆಯಲ್ಲಿರಬೇಕಾದ ಸಂಗತಿ ಎಂದರೆ ಹವಾಮಾನ ಬದಲಾವಣೆ. ಇದು ವ್ಯಾಪಕ ಹವಾಮಾನ ವೈಪರೀತ್ಯಕ್ಕೂ ಕಾರಣವಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ 2024 ಅತಿ ತಾಪಮಾನ ವರ್ಷ ಎಂಬ ವರದಿಯನ್ನು ವಿಶ್ವ ಹವಾಮಾನ ಸಂಸ್ಥೆ ನೀಡಿದೆ. ಇದರ ಬೆನ್ನಲ್ಲೇ ಭೂಮಿಯ ಸುತ್ತ ಆವೃತವಾದ ಸಮುದ್ರಗಳು 1997ರ ಬಳಿಕ ಹಿರೋಶಿಮಾದ ಮೇಲೆ ಪ್ರಯೋಗಿಸಲಾದ ಪರಮಾಣು ಬಾಂಬ್ 200 ಕೋಟಿ ಪಟ್ಟು ಶಾಖವನ್ನು ಹೀರಿಕೊಂಡಿವೆ ಎಂಬ ಅಧ್ಯಯನ ವರದಿಯನ್ನು ನೇಚರ್ ಕ್ಲೈಮೇಟ್ ಚೇಂಜ್ ಹೆಸರಿನ ನಿಯಮಿತಕಾಲೀನ ವರದಿ ಮಾಡಿದೆ. ಸಮುದ್ರದ ಪ್ರಾಮುಖ್ಯತೆಯೇನು? ನಮ್ಮ ಭೂಮಿಯಲ್ಲಿ 70% ಭಾಗ ನೀರಿದೆ. ಇಡೀ ಭೂಗ್ರಹದ ಪರಿಸರ ನಿರ್ವಹಣೆಯಲ್ಲಿ ಸಮುದ್ರದ ಪಾತ್ರ ಮಹತ್ವದ್ದು. ಗಾಳಿ ಭೂಮಿಯಲ್ಲಿ ಉತ್ಪತ್ತಿಯಾದ ಶಾಖವನ್ನು ಹೀರಿಕೊಂಡು ಅದನ್ನು ಸಮವಾಗಿ ಹರಡುವ ಕೆಲಸವನ್ನು ಮಾಡುತ್ತದೆ. ಅಲ್ಲದೆ ಭೂಮಿಯಲ್ಲಿ ಉತ್ಪತ್ತಿಯಾಗುವ ಇಂಗಾಲದ ಡೈಆಕ್ಸೈಡ್ ಅನ್ನು ಸಮುದ್ರ ವಾತಾವರಣದಿಂದ ಹೀರಿಕೊಳ್ಳುತ್ತದೆ. CO2 ಹೆಚ್ಚಿದಂತೆಲ್ಲ ಸಮುದ್ರದ ಹೆಚ್ಚು ಆಮ್ಲೀಯವಾಗುತ್ತದೆ. ಸಮುದ್ರದ ತಾಪಮಾನ ಏರಿಕೆ ಭಾರೀ ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗುತ್ತಿದೆ. ಸಮುದ್ರದ ಶಾಖ ಹೀರಿಕೆ ಹೆಚ್ಚಳ. ಸಮುದ್ರ ಭೂಮಿಯ ಹಸಿರುಮನೆ ಅನಿಲ ಇಂಗಾಲದ ಡೈಆಕ್ಸೈಡ್ ಶಾಖವನ್ನು ಹೀರಿಕೊಳ್ಳುತ್ತದೆ. ಇದು ಹೀರಿಕೊಂಡದ್ದು ದುಪ್ಪಟ್ಟಾದಂತೆ ಸಮುದ್ರ ಹೆಚ್ಚು ಆಮ್ಲೀಯವಾಗುತ್ತದೆ. ಅಲ್ಲದೆ ಅದರ ನೇರ ಪರಿಣಾಮ ವಾತಾವರಣದ ಮೇಲಾಗುತ್ತದೆ. ಸಮುದ್ರ ಅಟ್ಲಾಂಟಿಕ್ ಭಾಗದಿಂದ ಪೆಸಿಫಿಕ್ ಭಾಗಕ್ಕೆ ತಂಪು ಹವೆಯನ್ನು ಮತ್ತು ಪೆಸಿಫಿಕ್ ಭಾಗದಿಂದ ಅಟ್ಲಾಂಟಿಕ್ ಭಾಗಕ್ಕೆ ಬಿಸಿಯಾದ ಹವೆಯನ್ನು ಪರಿಸರ ಇಡೀ ಭೂಮಿಯ ವಾತಾವರಣದ ಸಮತೋಲನವಾಗಿರುವಂತೆ ನೋಡಿಕೊಳ್ಳುತ್ತದೆ. ಎಲ್ಲೆಡೆಯಿಂದ ಶಾಖ ಉತ್ಪತ್ತಿಯಾಗಿ ಸಮುದ್ರ ಹೀರಿಕೊಂಡಾಗ ಈ ಸಹಜ ಪ್ರತಿಕ್ರಿಯೆ ವಿಪರೀತ ಏರುಪೇರಾಗುತ್ತದೆ. ಸಮುದ್ರ ಎಷ್ಟು ಶಾಖವನ್ನು ಹೀರಿಕೊಂಡಿದೆ? ಭೂಮಿ ಸೃಷ್ಟಿಯಾದರಿಂದ ಸಮುದ್ರ ಶಾಖವನ್ನು ಹೀರಿಕೊಳ್ಳುವ ಕೆಲಸವನ್ನು ಮಾಡುತ್ತಲೇ ಇದೆ. ಆದರೆ 1997ರ ಬಳಿಕ ಸುಮಾರು 18 ವರ್ಷಗಳಲ್ಲಿ ಹೀರಿಕೊಂಡ ಶಾಖದ ಪ್ರಮಾಣ ಹಿರೋಶಿಮಾ ಮೇಲೆ ಅಮೆರಿಕ ಪ್ರಯೋಗಿಸಿದ ಪರಮಾಣು ಬಾಂಬ್ನ 200 ಕೋಟಿ ಪಟ್ಟು ಹೆಚ್ಚು ಎಂದು ಹೇಳಲಾಗಿದೆ. 1865ರಿಂದ 1997ರವರೆಗೆ ವಿಶ್ವದಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾಗುವ ಮೊದಲು ಸಮುದ್ರ ಹಿರೋಶಿಮಾ ಮೇಲೆ ಸುರಿದ ಬಾಂಬ್ನ 236 ಶತಕೋಟಿ ಪಟ್ಟು ಅಂದರೆ 3,15,36,000 ಶಾಖವನ್ನು ಹಿರೋಶಿಮಾ ಬಾಂಬ್ನ ಶಾಖ ಹೀರಿಕೊಂಡಿದೆ ಎಂದು ಹೇಳಲಾಗುತ್ತಿದೆ. 1997ರ ಬಳಿಕ ಕೈಗಾರಿಕಾ ಕ್ರಾಂತಿಯ ನಂತರ ಕೇವಲ 18 ವರ್ಷದ ಅವಧಿಯಲ್ಲಿ ಅದರ ದುಪ್ಪಟ್ಟು ಪ್ರಮಾಣದ ಶಾಖವನ್ನು ಹೀರಿಕೊಂಡಿದೆ. ಹಾಗಾದರೆ ಇದಕ್ಕೆಲ್ಲ ಕಾರಣ ಯಾರು? ಮಾನವನೇ ಕಾರಣ. ವರದಿ ಪ್ರಕಾರ ಸಮುದ್ರ ಶಾಖ ದುಪ್ಪಟ್ಟು ಪ್ರಮಾಣದಲ್ಲಿ ಏರಲು ಮುಖ್ಯ ಕಾರಣ ಮಾನವನೇ. ಕಳೆದ ಇಷ್ಟು ವರ್ಷಗಳಲ್ಲಿ ಹಿಂದೆಂದೂ ಇಲ್ಲದಂತೆ ಮಾನವನ ಕಾರಣದಿಂದ ಸಮುದ್ರ ಭಾರೀ ಪ್ರಮಾಣದ ಹಸಿರುಮನೆ ಅನಿಲ ಇಂಗಾಲದ ಡೈಆಕ್ಸೈಡ್ ತಾಪವನ್ನು ಹೀರಿಕೊಳ್ಳುವಂತಾಗಿದೆ. 1997ರ ಬಳಿಕ ವಿಶ್ವದೆಲ್ಲೆಡೆ ಕೈಗಾರಿಕೆಗಳು ವಿಪರೀತ ವೃದ್ಧಿಯಾಗಿದ್ದು ಶಾಖ ಭಾರೀ ಪ್ರಮಾಣದಲ್ಲಿ ವಾತಾವರಣಕ್ಕೆ ಬಿಡುಗಡೆ ಆಗುವಂತಾಗಿದೆ. ಸಮುದ್ರ ಬಗೆಗಿನ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ತಿಳಿದುಕೊಳ್ಳೋಣ. ಸಮುದ್ರ ನೀರು ಎಂದು ಕರೆಯಲ್ಪಡುವ ಸಾಗರಗಳ ನೀರು ಉಪ್ಪು ನೀರು. ಇದು 96.5% ನೀರು, 2.5% ಲವಣಗಳು ಮತ್ತು ಸಣ್ಣ ಪ್ರಮಾಣದ ಇತರ ಪದಾರ್ಥಗಳು ಸಂಕೀರ್ಣ ಮಿಶ್ರಣವಾಗಿ. ಲವಣಗಳು ಮುಖ್ಯವಾಗಿ ರಾಸಾಯನಿಕ ಸಂಯುಕ್ತ ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ಕರಗುತ್ತದೆ. ಜನರು ತಿನ್ನುವ ಉಪ್ಪು ಸ್ಫಟಿಕ ರೂಪದಲ್ಲಿ ಸೋಡಿಯಂ ಕ್ಲೋರೈಡ್ ಆಗಿದೆ. ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ನಾವು ಸಮುದ್ರದ ನೀರನ್ನೇ ಬಳಸುತ್ತೇವೆ. ಸಮುದ್ರದ ನೀರು ಆಹಾರ, ಖನಿಜಗಳು ಮತ್ತು ಇತರ ಕಚ್ಚಾ ವಸ್ತುಗಳು ಪ್ರಮುಖ ಮೂಲವಾಗಿದೆ. ನಾವು ಉಪ್ಪು, ಮೀನು ಮತ್ತು ಇತರ ಸಮುದ್ರ ಉತ್ಪನ್ನಗಳನ್ನು, ಕಡಲಕಳೆ, ಖನಿಜ ತೈಲ ಮತ್ತು ಇತರ ಖನಿಜಗಳನ್ನು ಸಾಗರಗಳಿಂದ ಪಡೆಯುತ್ತೇವೆ. ಔಷಧಗಳು ಮತ್ತು ಸೌಂದರ್ಯ ಉತ್ಪನ್ನಗಳನ್ನು ಸಹ ಸಾಗರಗಳಿಂದ ಪಡೆಯಲಾಗುತ್ತದೆ. ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಲು ನಾವು ಜಲಚರ ಸಾಕಣೆ ಪೂರಕಗಳನ್ನು ಸಹ ಪಡೆಯುತ್ತೇವೆ. ಇವು ನಾವು ದೈನಂದಿನವಾಗಿ ಜೀವನದಲ್ಲಿ ಸಮುದ್ರದ ನೀರನ್ನು ಹೇಗೆ ಬಳಸುತ್ತೇವೆ ಎಂಬುದನ್ನು ತೋರಿಸುತ್ತವೆ. ನಮಗೆ ತಿಳಿದಿಲ್ಲ ಸಮುದ್ರದ ನೀರಿನ ವಿವಿಧ ಉಪಯೋಗಗಳಿವೆ. ನಮ್ಮ ಗ್ರಹದ ಬಹುಭಾಗವನ್ನು ಆವರಿಸಿರುವ ನೀರು ನಾವು ಉಸಿರಾಡುವ ಗಾಳಿಯನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಸಮುದ್ರದ ನೀರಿನಲ್ಲಿ ವಾಸಿಸುವ ಲಕ್ಷಾಂತರ ಸಣ್ಣ ಸಸ್ಯಗಳು ನಾವು ಉಸಿರಾಡುವ ಅಮೂಲ್ಯವಾದ ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ಸಾಗರಗಳು ಖಂಡಗಳು ಸಂಪರ್ಕಿಸುತ್ತವೆ. ಇದು ಸಾರಿಗೆಗೆ ಅಗ್ಗದ ಮತ್ತು ಸುಲಭವಾದ ಆಯ್ಕೆಯಾಗಿ ಒದಗಿಸುತ್ತದೆ. ಇನ್ನು ಮೂರನೆಯದಾಗಿ ಹವಾಮಾನ ಮತ್ತು ಹವಾಮಾನವನ್ನು ನಿಯಂತ್ರಿಸಲು ಸಮುದ್ರದ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ. ಮಳೆಯ ಹೊರತಾಗಿ ವಾತಾವರಣವು ಹೆಚ್ಚಿನ ಶಾಖವನ್ನು ಸಾಗರಗಳಿಂದ ಪಡೆಯುತ್ತವೆ. ಸೂರ್ಯನು ಸಮುದ್ರದ ನೀರನ್ನು ಬಿಸಿ ಮಾಡುತ್ತಾನೆ ಮತ್ತು ಅವು ಶಾಖವನ್ನು ವಾತಾವರಣಕ್ಕೆ ವರ್ಗಾಯಿಸುತ್ತವೆ. ನಂತರ ವಾತಾವರಣವು ಪ್ರಪಂಚದಾದ್ಯಂತ ಶಾಖವನ್ನು ವಿವರಿಸುತ್ತದೆ.
ಇನ್ನು 4ನೇದಾಗಿ ಕೆನಡಾ ಮತ್ತು ಫ್ರಾನ್ಸ್ನಲ್ಲಿ ಉಬ್ಬರ ಬಿಳಿತದ ಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸಲು ಕೊಲ್ಲಿಯಲ್ಲಿರುವ ಸಮುದ್ರದ ನೀರನ್ನು ಬಳಸಲಾಗುತ್ತದೆ. ಇನ್ನು 5ನೇದಾಗಿ ಸಮುದ್ರದ ನೀರಿನ ಸುತ್ತಲಿನ ಕಡಲ ತೀರಗಳು ಸಹ ಉಲ್ಲಾಸಕರ ಸಾಧನವಾಗಿದೆ. ಇನ್ನು 6ನೇದಾಗಿ ಕರಾವಳಿ ಮಾರುತಗಳು ತೇವಾಂಶದಿಂದ ತುಂಬಿರುತ್ತವೆ. ಆದ್ದರಿಂದ ಸಮುದ್ರದ ಸಮೀಪದಲ್ಲಿರುವ ಪ್ರದೇಶಗಳು ಹೆಚ್ಚಿನ ಮಳೆಯ ಪಡೆಯುತ್ತದೆ. ಆದರೆ ದೂರದಲ್ಲಿರುವ ಪ್ರದೇಶಗಳು ಸಾಮಾನ್ಯವಾಗಿ ಕಡಿಮೆ ಮಳೆಯನ್ನು ಪಡೆಯುತ್ತವೆ. ಇನ್ನು ಸಮುದ್ರದ ನೀರಿನಿಂದ ಕೆಲವು ಉಪಯೋಗಗಳು. ಕುಡಿಯುವ ನೀರಿಗಾಗಿ ಉತ್ಪಾದಿಸಲಾಗದಿದ್ದರೂ ಇದನ್ನು ಆಹಾರ ಉತ್ಪನ್ನಗಳು, ಸೌಂದರ್ಯವರ್ಧಕಗಳು, ಜಲಚರ ಸಾಕಣೆ ಮತ್ತು ಕೃಷಿಯಂತಹ ವಿವಿಧ ಉದ್ದೇಶಗಳಿಗಾಗಿಯೂ ಬಳಸಲಾಗುತ್ತದೆ. ಹೀಗಾಗಿ ಅನೇಕ ಖನಿಜಗಳ ಲಭ್ಯತೆಯಿಂದ ಸಮುದ್ರದ ನೀರಿನ ಆರೋಗ್ಯ ಪ್ರಯೋಜನವನ್ನು ಕಂಡುಹಿಡಿಯುವುದರಿಂದ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಲಾಗಿದೆ. ಸಾಗರ ಅಥವಾ ಸಮುದ್ರದ ನೀರಿನ ಅನೇಕ ಗುಣಪಡಿಸುವ ಪ್ರಯೋಜನಗಳಿವೆ. ಕೆಲವು ಆರೋಗ್ಯಕ ಪ್ರಯೋಜನಗಳನ್ನು ಕೆಟ್ಟಕ್ಕೆ ಪಟ್ಟಿ ಮಾಡಲಾಗಿದೆ. ಹುಣ್ಣುಗಳು, ಲೂಪಸ್, ಮೊಡವೆ ಮತ್ತು ಸೋರಿಯಾಸಿಸ್ಗಳನ್ನು ಸಮುದ್ರ ನೀರಿನಿಂದ ಸುಲಭವಾಗಿ ಗುಣಪಡಿಸಬಹುದಾದ ಕಾಯಿಲೆಗಳಾಗಿವೆ. ದುರ್ಬಲ ರೋಗ ನಿರೋಧಕ ಶಕ್ತಿ, ರಕ್ತಹೀನತೆ ಮತ್ತು ಅಧಿಕ ರಕ್ತದ ಸಕ್ಕರೆ ಮಟ್ಟ ಇರುವ ಜನರಿಗೆ ಸಮುದ್ರದ ನೀರು ಉತ್ತಮ ಔಷಧಿಯಾಗಿದೆ. ಸಮುದ್ರದಲ್ಲಿ ಈಜಿದ ನಂತರ ಅಥವಾ ಈಜಿದ ಕೆಲವು ನಂತರಗಳಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ 5 ರಿಂದ 20ರಷ್ಟು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಸಮುದ್ರದ ನೀರು ದೊಡ್ಡ ಕರಳನ್ನು ಶುದ್ಧೀಕರಿಸುತ್ತದೆ. ಸಣ್ಣ ಪ್ರಮಾಣದಲ್ಲಿ ಸಮುದ್ರದ ನೀರನ್ನು ಸೇವಿಸುವುದರಿಂದ ಕೊಲೊನ್ ಶುದ್ಧೀಕರಣವನ್ನು ಸುಗಮಗೊಳಿಸುತ್ತದೆ. ಸಮುದ್ರದ ನೀರು ಯಕೃತ್ತು ಮತ್ತು ಮೂತ್ರಪಿಂಡಗಳ ಸಮಸ್ಯೆಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಸಮುದ್ರದ ನೀರು ಜೀವಕೋಶಗಳ ಉತ್ಪಾದನೆಯ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ, ವಿಶೇಷವಾಗಿ ಸಿರೋಸಿಸ್ನಂತಹ ಕಾಯಿಲೆಗಳಿಂದ ಹಾನಿಗೊಳಗಾದ ಜನರಿಗೆ. ಒತ್ತಡದ ಜೀವನವನ್ನು ನಡೆಸಲು ಜನರು ಸಮುದ್ರದ ವಿಶ್ರಾಂತಿ ವಾತಾವರಣಕ್ಕಾಗಿ ಮತ್ತು ಸಮುದ್ರದ ನೀರಿನ ಹಿತವಾದ ಔಷಧೀಯ ಗುಣಗಳಿಗಾಗಿ ಬೀಚ್ಗೆ ಭೇಟಿ ನೀಡುವುದು ಸಾಮಾನ್ಯವಾಗಿದೆ. ಹಾಗಾದರೆ ಜಗತ್ತಿನ ಅತಿ ದೊಡ್ಡ ಸಮುದ್ರ ಯಾವುದು? ಸಾಗರ ಯಾವುದು? ಪೆಸಿಫಿಕ್ ಮಹಾಸಾಗರವು ವಿಶ್ವದ ಸಾಗರಗಳಲ್ಲಿ ಅತಿ ದೊಡ್ಡದು ಮತ್ತು ಆಳವಾದದ್ದು. ಭೌಗೋಳಿಕ ಅಧ್ಯಯನವು ಈ ಸಾಗರದಲ್ಲಿ ಭೂಪ್ರದೇಶವು ನೀರಿನ ಪ್ರದೇಶಕ್ಕಿಂತ ಕಡಿಮೆ ಎಂದು ತೋರಿಸಲಾಗುತ್ತದೆ. ಹಾಗಾದರೆ ಜಗತ್ತಿನ ಅತಿ ಚಿಕ್ಕ ಸಾಗರ ಯಾವುದು? ಆರ್ಕ್ಟಿಕ್ ಮಹಾಸಾಗರವನ್ನು ವಿಶ್ವದ ಅತ್ಯಂತ ಚಿಕ್ಕ ಸಾಗರಗಳಲ್ಲಿ ಗುರುತಿಸಲಾಗಿದೆ. ಜಗತ್ತಿನಲ್ಲಿ ಎಷ್ಟು ಸಾಗರಗಳಿವೆ? ಪ್ರಪಂಚದಲ್ಲಿ 5 ಮಹಾಸಾಗರಗಳಿವೆ. ಅವುಗಳೆಂದರೆ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕ್ಟಿಕ್ ಸಾಗರ, ಹಿಂದೂ ಮಹಾಸಾಗರ, ದಕ್ಷಿಣ ಸಾಗರ. ಏರುತ್ತಿರುವ ಸಮುದ್ರದ ಉಷ್ಣತೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಹಾಗೂ ಮನುಷ್ಯರಿಗೂ ಕೆಟ್ಟದನ್ನೇ ಉಂಟು ಮಾಡುತ್ತಿದೆ. ಭೂಮಿ ಸೃಷ್ಟಿಯಾದನಿಂದ ಸಮುದ್ರ ಶಾಖವನ್ನು ಹೀರಿಕೊಳ್ಳುವ ಕೆಲಸವನ್ನು ಮಾಡುತ್ತಲೇ ಇದೆ. ಆದರೆ 1997ರ ಬಳಿಕ ಸುಮಾರು 18 ವರ್ಷಗಳಲ್ಲಿ ಹೀರಿಕೊಂಡ ಶಾಖದ ಪ್ರಮಾಣ ಹಿರೋಶಿಮಾ ಮೇಲೆ ಅಮೆರಿಕ ಪ್ರಯೋಗಿಸಿದ ಪರಮಾಣು ಬಾಂಬ್ನ 200 ಕೋಟಿ ಪಟ್ಟು ಹೆಚ್ಚು ಎಂದು ಹೇಳಲಾಗಿದೆ. 1865ರಿಂದ 1997ರವರೆಗೆ ವಿಶ್ವದಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾಗುವ ಮೊದಲು ಸಮುದ್ರ ಹಿರೋಶಿಮಾ ಮೇಲೆ ಸುರಿದ ಬಾಂಬ್ನ 236 ಶತಕೋಟಿ ಪಟ್ಟು ಹೀರಿಕೊಂಡಿದೆ. 1997ರ ಬಳಿಕ ಕೈಗಾರಿಕಾ ಕ್ರಾಂತಿಯ ನಂತರ ಕೇವಲ 18 ವರ್ಷದ ಅವಧಿಯಲ್ಲಿ ಅದರ ದುಪ್ಪಟ್ಟು ಪ್ರಮಾಣವನ್ನು ಶಾಖ ಹೀರಿಕೊಂಡಿದೆ ಎನ್ನಲಾಗುತ್ತಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.